ನಮಸ್ಕಾರ ವೀಕ್ಷಕರೇ. ಇಂದಿನ ವಿಡಿಯೋದಲ್ಲಿ ಸುಲಭ ಪದ್ಧತಿಯಲ್ಲಿ ತಬಲಾ ನುಡಿಸುವುದು ಹೇಗೆ ಅನ್ನೋದನ್ನು ನಾನು ಹೇಳ್ಕೊಡ್ತೇನೆ. ತಬಲಾ ಒಂದು ಕಠಿಣ ವಿದ್ಯೆ. ಇದನ್ನು ಅಷ್ಟು ಸಲೀಸಾಗಿ ನುಡಿಸುವುದು ಕಷ್ಟ ಸಾಧ್ಯ. ಸತತ ಅಭ್ಯಾಸದಿಂದ ಮಾತ್ರ ತಬಲಾದಲ್ಲಿ ಏನಾದರೂ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಆದರೂ ವಿದ್ಯಾರ್ಥಿಗಳಿಗೆ ಈಜಿ ಒಂದು ಮೆಥಡಲ್ಲಿ ತಬಲಾ ನುಡಿಸುವುದನ್ನು ಹೇಳ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ನೋಡಿ, ತಬಲಾದ ಮೂಲಾಕ್ಷರಗಳು ಅದರಲ್ಲಿ ಕ, ಟಿ, ಟ. ತಬಲಾದ ಮೂಲಾಕ್ಷರಗಳಲ್ಲಿ ಇವು ಬಹುಮುಖ್ಯವಾದಂಥ ಅಕ್ಷರಗಳು. ಈ ಅಕ್ಷರಗಳಲ್ಲಿ ನಾವು ಒಂದು ರಿದಮನ್ನು ಹೇಗೆ ಕಂಡುಕೊಳ್ಬೇಕು, ಅದನ್ನು ಹೇಗೆ ನಾವು ನುಡಿಸಬೇಕು ಅನ್ನೋದನ್ನು ಇವತ್ತಿನ ವಿಷಯದಲ್ಲಿ ತಿಳಿಸ್ತಾ ಇದ್ದೇನೆ. ಕ, ಟಿ, ಟ ಪ್ರಾರಂಭಿಕದಲ್ಲಿ ಫಸ್ಟ್ನೇ ಲಯ ರಿದಮ್, ಮೊದಲನೇ ಲಯದಲ್ಲಿ ಸ್ಲೋ ಅಲ್ಲಿ ಅಭ್ಯಾಸ ಮಾಡಬೇಕು. ಕ, ಟಿ, ಟ, ಕ, ಟಿ, ಟ, ಕ, ಟಿ, ಟ, ಕ, ಟಿ, ಟ. ಹೀಗೆ ಸುಮಾರು ನಿಮಿಷಗಳ ಅಭ್ಯಾಸದ ನಂತರ ಲಯವನ್ನು ಸ್ವಲ್ಪ ಹೆಚ್ಚುತ್ತಾ ಹೋಗಬೇಕು. ಕ, ಟಿ, ಟ, 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 ಕ, ಟಿ, ಟ. ನಂತರ ಇನ್ನೊಂದು ಸ್ವಲ್ಪ ಲಯದ ವೇಗ. ಕ, ಟಿ, ಟ, 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 ಕ, ಟಿ, ಟ. ಇನ್ನೊಂದು ಸ್ವಲ್ಪ ವೇಗ. ಲಯ ಕೈ ಅದಕ್ಕೆ ಬಂದ ಮೇಲೆ ಫಿಂಗರ್ ಮೂಮೆಂಟ್ ಸ್ಪೀಡ್ ಆದಮೇಲೆ ಇದನ್ನು ನಾವು ಶಾಲೆಯಲ್ಲಿ ಪ್ರತಿಯೊಬ್ಬ ಶಾಲೆಯಲ್ಲಿ ಬಳಸ್ತಕ್ಕಂಥ ಮಾರ್ಚ್ ಪಾಸ್ಟ್ ರಿದಮ್ಗೆ ಹೇಗೆ ಅಳವಡಿಸಿ ನುಡಿಸ್ಬೇಕು ಅನ್ನೋದನ್ನು ಈಗ ತೋರಿಸ್ತಾ ಇದ್ದೇನೆ. ಕತ್ತಿಟ ಕತ್ತಿಟ ಕ ತಿ ಟ, ಕತ್ತಿಟ ಕತ್ತಿಟ ಕ ತಿ ಟ. ಇವು ಮೂರೇ ಅಕ್ಷರದಲ್ಲೇ ಇದೆ ರಿದಮ್. ಅದನ್ನೇ ಸ್ವಲ್ಪ ವೇಗವಾಗಿ ನುಡಿಸೋದು. ಈ ರೀತಿ ಮಕ್ಕಳು ಈ ರಿದಮ್ ನುಡಿಸೋದ್ರಿಂದ ಅವರಲ್ಲಿ ಒಂದು ಮನೋರಂಜನೆ ಆಗ್ತದೆ, ಅವರಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ತದೆ. ಜೊತೆಗೆ ತಬಲಾ ಕಲಿಯಲ್ಲಿ ಅವ್ರಿಗೆ ಆಸಕ್ತಿ ಬರ್ತದೆ. ಇದೊಂದು ಫಿಂಗರ್ ಇಡೋದು, ಮೂಮೆಂಟ್ ಮಾಡೋದು, ಇದು ತುಂಬ ಸಮಯ ತಗೊತದೆ. ಆದರೆ ಮಕ್ಕಳು ನುಡಿಸಬಹುದಕ್ಕೆ ಸಾಧ್ಯವಿರತಕ್ಕಂತಹ ಮೂಲಾಕ್ಷರಗಳಲ್ಲೇ ಒಂದು ರಿದಮನ್ನು ನುಡಿಸೋದ್ರಿಂದ ಮಕ್ಕಳಿಗೆ ಅದರ ಬಗ್ಗೆ, ತಬಲಾದ ಕಲೆ ಬಗ್ಗೆ ಆಕರ್ಷಣೆ ಬರ್ತದೆ, ಅಭ್ಯಾಸ ಮಾಡಲಿಕ್ಕೆ ಒಲವು ಬರ್ತದೆ. ಈ ರೀತಿ ನೀವು ಪ್ರಯತ್ನ ಮಾಡ್ಬೋದು. ಇನ್ನೂ ಅನೇಕ ಈ ತರಹದ ವಿಷಯಗಳು ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಮತ್ತು ಪ್ರಾರಂಭಿಕ ಕಲಿಕಾ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಕ್ಕಂಥ ವಿಷಯಗಳು ಮುಂದಿನ ನಮ್ಮ ವಿಡಿಯೋದಲ್ಲಿ ನಿರಂತರ ಬರ್ತಾ ಇರ್ತವೆ. ತಾವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.